ಉದ್ಯಮಿಯ ಕಾರ್ಯಗಳನ್ನ ತಿಳಿಸಿರಿ. ಹಾಗಾದ್ರೆ ಉದ್ಯಮಿಯ ಕೈಗೊಳ್ಳುವಂತಹ ಕಾರ್ಯಗಳು ಯಾವುವು? ಒಂದನೇದಾಗಿ, ಉದ್ಯಮಿಯು ವ್ಯಾಪಾರ ಚಟುವಟಿಕೆಗಳನ್ನು ಅನೇಕ ಯೋಜನೆಗಳ ಮೂಲಕ ಆರಂಭಿಸುತ್ತಾನೆ. ಡಿಫರೆಂಟ್ ಪ್ಲಾನ್ಸ್, ಆತನಿಗೆ ಅನೇಕ ಯೋಜನೆಗಳು ಇರುತ್ತವೆ. ಆ ಯೋಜನೆಗಳ ಮೂಲಕ ಆತ ವ್ಯಾಪಾರ, ಟ್ರೇಡ್ ಆಕ್ಟಿವಿಟಿಯನ್ನ ಮಾಡ್ತಾನೆ. ಎರಡನೆಯದಾಗಿ, ಉದ್ಯಮಿಯು ಉತ್ಪಾದನಾಂಗಗಳನ್ನ ಸಂಯೋಜಿಸುತ್ತಾನೆ. ಉತ್ಪಾದನಾಂಗಗಳು ಅಂತಂದ್ರೆ ಮನಿ, ಹಣ ಇರ್ಬೋದು, ಅಥವಾ ಅದಕ್ಕೆ ಬೇಕಾದ ಸಿಬ್ಬಂದಿಗಳು ಇರ್ಬೋದು, ಅದಕ್ಕೆ ಬೇಕಾದ ಯಂತ್ರೋಪಕರಣಗಳು ಇರಬಹುದು. ಓಕೆ, ಅದೇ ರೀತಿ ಕಚ್ಚಾ ವಸ್ತುಗಳು, ಇವೆಲ್ಲ ಏನು ರಾ ಮಟೀರಿಯಲ್ಸ್, ಮೆನ್, ಮನಿ ಅಂಡ್ ಮಷಿನರಿ, ಇದನ್ನ ನಾವು ಉತ್ಪಾದನಾಂಗಗಳು ಅಂತ ಕರಿತೀವಿ. ಈ ಉತ್ಪಾದನಾಂಗಗಳನ್ನ ಸಂಯೋಜಿಸುವುದು, ಕ್ರೋಢೀಕರಿಸುವುದು, ಸಂಘಟಿಸುವುದು ಕೂಡ ಉದ್ಯಮಿಯ ಒಂದು ಕಾರ್ಯ. ಮೂರನೆಯದಾಗಿ, ಉದ್ಯಮಗಾರನು ಉತ್ಪಾದಿಸುವ ವಸ್ತುಗಳ ಬಗ್ಗೆ, ಮಟೀರಿಯಲ್ಸ್ ಬಗ್ಗೆ, ತನ್ನ ತಾಂತ್ರಿಕತೆಯ ಬಗ್ಗೆ, ಟೆಕ್ನಾಲಜಿ ಬಗ್ಗೆ, ಮಾರುಕಟ್ಟೆ, ಮಾರ್ಕೆಟ್ ಮತ್ತು ಉದ್ಯೋಗ, ಇವುಗಳ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುತ್ತಾನೆ. ಯಾವ ರೀತಿ ವಸ್ತುಗಳನ್ನ ಉತ್ಪಾದಿಸಬೇಕು, ಉತ್ಪಾದಿಸಿ ಯಾವ ಟೆಕ್ನಾಲಜಿಯನ್ನ ಯೂಸ್ ಮಾಡಬೇಕು, ತಾಂತ್ರಿಕತೆಯನ್ನ ಉಪಯೋಗಿಸಬೇಕು, ವಸ್ತುಗಳನ್ನ ಉತ್ಪಾದನೆ ಮಾಡಿ ಆದ ಮೇಲೆ ಎಲ್ಲಿ ಮಾರುಕಟ್ಟೆಯಲ್ಲಿ ಹೇಗೆ ಆತ ಅವುಗಳನ್ನ ಮಾರ್ಕೆಟ್ ಮಾಡಬೇಕು, ಸೇಲ್ ಮಾಡಬೇಕು, ಅದೇ ರೀತಿ ಉದ್ಯೋಗ ಯಾವುದು, ಇವೆಲ್ಲವುಗಳ ಬಗ್ಗೆ ಆತ ನಿರ್ಧಾರವನ್ನ ಕೈಗೊಳ್ಳುತ್ತಾನೆ. ಉದ್ಯಮಿಯು ಎಲ್ಲ ಅಂಶಗಳನ್ನ ಸಮಂಜಸವಾಗಿ ಸಂಯೋಜಿಸ್ತಾನೆ. ಆಲ್ ಫ್ಯಾಕ್ಟರ್ಸ್ ಹಿ ಕೋಆರ್ಡಿನೇಟ್ಸ್ ಆಲ್ ದ ಫ್ಯಾಕ್ಟರ್ಸ್ ಅಂತಂದ್ರೆ ಎಲ್ಲ ಅಂಶಗಳನ್ನ ಸಮಾನವಾಗಿ ಕ್ರೋಢೀಕರಿಸುವುದು. ಉದ್ಯಮಿಯು ಹೊಸ ಹೊಸ ವಿಧಾನಗಳನ್ನ ರೂಢಿಗೆ ತರುತ್ತಾನೆ. ನಾನು ಆಗ್ಲೇ ಹೇಳಿದಾಗೆ ಹಳೆ ವಿಧಾನಗಳನ್ನೇ ಅನುಸರಿಸಿದ್ರೆ ಕೆಲವೊಂದು ಬಾರಿ ಲಾಭಾಂಶ ಕಡಿಮೆ ಆಗತ್ತೆ, ಕೆಲವೊಂದು ಬಾರಿ ಕೆಲಸ ಡಿಲೇ ಆಗತ್ತೆ, ಅಂದ್ರೆ ನಿಧಾನ ಆಗತ್ತೆ. ಓಕೆ, ಸೊ ಹೊಸ ಹೊಸ ವಿಧಾನಗಳನ್ನ ಆವಿಷ್ಕಾರ ಮಾಡೋದೇ ಉದ್ಯಮಿಯ ಒಂದು ಕಾರ್ಯ ಅಲ್ವಾ? ಅಥವಾ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ಆ ವಿಧಾನಗಳನ್ನ ರೂಢಿಗೆ ತರುತ್ತಾನೆ. ಉದ್ಯಮಿಯು ತನ್ನ ಉದ್ಯಮದ ಹಣಕಾಸಿನ ಆಯವ್ಯಯವನ್ನು ನಿಭಾಯಿಸ್ತಾನೆ. ಆಯವ್ಯಯ ಅಂತಂದ್ರೆ ಬಜೆಟ್, ಖರ್ಚುಗಳೆಷ್ಟು, ವೆಚ್ಚಗಳೆಷ್ಟು, ಉತ್ಪಾದನೆ ಎಷ್ಟು, ಇವುಗಳೆಲ್ಲವನ್ನ ಆತ ಸಮರ್ಥವಾಗಿ ನಿಭಾಯಿಸ್ತಾನೆ. ಉದ್ಯಮಿಯು ಕಷ್ಟ ನಷ್ಟಗಳನ್ನ, ಅನಿಶ್ಚಿತತೆಗಳನ್ನ ಎದುರಿಸ್ತಾನೆ. ಅನ್ಸರ್ಟೆನಿಟಿ, ಬಿಸ್ನೆಸ್ ಅಂತಂದ್ರೆ ಅನ್ಸರ್ಟೆನಿಟಿ ಇದ್ದೇ ಇರುತ್ತೆ, ಅನಿಶ್ಚಿತತೆ. ಯಾವಾಗ ಯಾವ ರೀತಿಯ ಸಂದರ್ಭ ಬರುತ್ತೋ ಹೇಳಕ್ಕಾಗಲ್ಲ. ಬಿಸ್ನೆಸ್ ಕೆಲವೊಂದು ಬಾರಿ ಕ್ಲೋಸ್ ಅಂದ್ರೆ ಮುಚ್ಚುವಂತ ಸಂದರ್ಭ ಬರ್ಬೋದು, ನಷ್ಟಗಳಾಗ್ಬೋದು, ಕಷ್ಟಗಳು ಬರ್ಬೋದು. ಈ ಎಲ್ಲ ಅನಿಶ್ಚಿತತೆಗಳನ್ನ ಎದುರಿಸಿದಾಗ ಮಾತ್ರ ಯಶಸ್ವಿ ಉದ್ಯಮಿ ಆಗ್ತಾನೆ, ಉದ್ಯಮ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಓಕೆ, ಸೊ ಆತ ತನ್ನ ಎಲ್ಲ ಕಷ್ಟ ನಷ್ಟಗಳನ್ನ, ಅನಿಶ್ಚಿತತೆಗಳನ್ನ ಎದುರಿಸುತ್ತಾನೆ. ಉದ್ಯಮಿಯು ವ್ಯಾಪಾರದ ಮಾರ್ಗಗಳನ್ನ ತಿಳಿಸಿ ಅದು ಸರಿಯಾಗಿ ಕಾರ್ಯಗತಗೊಳ್ಳುವಂತೆ ಮಾರ್ಗದರ್ಶನ ನೀಡುತ್ತಾನೆ. ತನ್ನ ಸಿಬ್ಬಂದಿಗಳಿಗೆ ವ್ಯಾಪಾರದ ಮಾರ್ಗಗಳನ್ನು ಸರಿಯಾಗಿ ತಿಳಿಸಿ ಅವು ಕಾರ್ಯಗತಗೊಳ್ಳುವಂತೆ ಮಾರ್ಗದರ್ಶನ, ಡೈರೆಕ್ಷನ್ ಅನ್ನ ಆತ ಕೊಡ್ತಾನೆ. ಇವೆಲ್ಲವೂ ಏನು ಉದ್ಯಮಿಯ ಒಂದು ಮುಖ್ಯವಾದ ಕಾರ್ಯಗಳು.